ಕನ್ನಡ ಚಿತ್ರರಂಗದ ಬಾದ್ಶಾ ಕೋಟ್ಯಾಂತರ ಕನ್ನಡಿಗರ ನೆಚ್ಚಿನ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅವರು ಅಭಿಮಾನಿಗಳಿಗೆ ಈಗ ಒಂದು ಬೇಸರದ ಸುದ್ದಿಯನ್ನ ಹೊರಹಾಕಿದ್ದಾರೆ. ಪ್ರತಿ ವರ್ಷ ಸೆಪ್ಟೆಂಬರ್ 2ರಂದು ಕಿಚ್ಚನ ಹುಟ್ಟುಹಬ್ಬ ಅಂದ್ರೆ ಅದು ಕೇವಲ ಒಬ್ಬ ನಟನ ಹುಟ್ಟುಹಬ್ಬ ಆಗಿರ್ತಿರ್ಲಿಲ್ಲ. ಅದೆಷ್ಟೋ ಅಭಿಮಾನಿಗಳ ಪಾಲಿಗೆ ದೊಡ್ಡ ಹಬ್ಬದಂತೆ ಸಂಭ್ರಮನೆ ಸರಿ. ಆದ್ರೆ ಈ ಬಾರಿ ಸುದೀಪ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸಂದೇಶವನ್ನ ರವಾನಿಸಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ತಮ್ಮ ಪತ್ರದಲ್ಲಿ ಕನ್ನಡಿಗರು ಕಳೆದ 30 ವರ್ಷಗಳಿಂದ ತೋರಿದ ಅಪಾರ ಪ್ರೀತಿ, ಚಪ್ಪಾಳೆ ಮತ್ತು ಶಿಲ್ಲೆಗಳನ್ನ ನೆನೆದು ಭಾವುಕರಾಗಿರುವ ಕಿಚ್ಚ ಈ ಬಾರಿ ವೈಯಕ್ತಿಕ ಹಾಗೂ ಬಲವಾದ ಕಾರಣಗಳಿಂದ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ತಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲ, ಅಂದು ತಾವು ಮನೆಯ ಬಳಿಯೂ ಯಾರಿಗೂ ಲಭ್ಯವಾಗುವುದಿಲ್ಲ ಎಂದು ಕೂಡ ತಿಳಿಸಿದ್ದಾರೆ. ಅಭಿಮಾನಿಗಳು ತಮ್ಮ ಕೊಡುಗೆಗಳನ್ನ, ಉಡುಗೊರೆಗಳನ್ನ ಸಮಾಜಕ್ಕೆ ಸ್ಪಂದಿಸಬೇಕು ಅಥವಾ ಸಮಾಜಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡೋದಕ್ಕಾಗಿ ವಿನಂತಿಸಬೇಕು ಅಂತ ಕೇಳ್ಕೊಂಡಿದ್ದಾರೆ. ಆದರೆ ಇದರ ಜೊತೆಗೆ ಅವರು ಒಂದು ಮಾಸ್ ಡೈಲಾಗ್ ಹೇಳುವುದರ ಮೂಲಕ ಇನ್ನೊಂದು ವಿಷಯನ ಹೊರ ಹಾಕಿದ್ದಾರೆ. ಅದೇನಪ್ಪಾ ಅಂತಂದ್ರೆ, ಸಿಂಹ ಸುಮ್ನೆ ಕೂತಿದೆ ಅಂದ್ರೆ ಸುಸ್ತಾಗಿದೆ ಅಂತಲ್ಲ, ಮುಂದಿನ ಬೇಟೆಗೆ ರೆಡಿ ಆಗ್ತಿದೆ ಎಂದರ್ಥ ಎಂಬ ಈ ಮಾತು ಸಿನಿಮಾದ ಜನಪ್ರಿಯ ಡೈಲಾಗ್ ಗಳ ಮೂಲಕ ತಾವು ಮುಂದಿನ ದೊಡ್ಡ ಸಿನಿಮಾಗಳ ತಯಾರಿಯಲ್ಲಿ ನಿರತರಾಗಿದ್ದೀನಿ ಅನ್ನೋದು ಕೂಡ ತಿಳಿಸಿದ್ದಾರೆ. ನೆಚ್ಚಿನ ನಟನ ಈ ನಿರ್ಧಾರಕ್ಕೆ ಗೌರವ ಕೊಡುತ್ತಾ ಅವರ ಮುಂದಿನ ಬಿಗ್ ಸ್ಕ್ರೀನ್ ಧಮಾಕೆಗಾಗಿ ಅಭಿಮಾನಿಗಳು ಈಗ ಕಾತುರದಿಂದ ಕಾಯುತ್ತಿದ್ದಾರೆ.